ಲಕ್ಷ್ಮಕ್ಕ ನೀರು ಬಿಟ್ಟು 8 ದಿನ ಆಗೈತಿವ ಬಾಡೆ ಎಲ್ಲಿ ಶಡ್ತಿದ್ದಾನ ನೋಡವ. ಹಾಂ 8 ದಿನ ಗಟ್ಲೆ ಹೆಂಗೆ ಕುಡಿಬೇಕು ನೀರು? ಅವನು ಹೊಲಸ ನಳದ ನೀರು ಕುಡಿತೀರನ್ರಿ ನೀವು? ಅದು 5 ರೂಪಾಯಿ ಹಾಕಿದ್ರೆ ನೀರು ಬರ್ತಾವಲ್ರಿ ಒಂದು ಕ್ಯಾನ್, ಅಂತ ತಂದು ಕುಡಿಬಾರ್ದನ್ರಿ? ಆ ಪಂಚಾಯತಿ ಮುಂದೆ ಐತಲ್ರಿ ಗನ ಸಿಮಿ ಬರ್ತಾವ ನೀರು ಅದ್ರಾಗ. ಯವ್ವ ಮೀನಾಕ್ಷಿ ಒಳ್ಳ ಬೆಳ ಎಣಿಸಿದ್ರು 3 ಕಾಳಿಲ್ಲ ನೀವು ಮನ್ಯಾಗ. ನಾವು ಅದೇವಿ 30 ಮಂದಿ, ತೆಲಿಗೆ ಒಂದೇ ಕ್ಯಾನ್ ಹಿಡಿದ್ರು ದಿನಕ್ಕೆ 30 ಕ್ಯಾನ್ ನೀರು ಬೇಕು. ಯವ್ವ ನಮಗೆಲ್ಲ ಈಡದವ ಯವ್ವ ಅವು. ನಮ್ಮ ಮನೆಗೆ ಏನಿದ್ರು ನಳದ ನೀರು ಕೆರೆ ನೀರು ಇವ ಎಡಪಾಡ ದಿನ ಯಾರು ತರ್ಬೇಕು ಬಿಡ ಇವ. ಅದ್ರ ಬೇರೆ ಆ ಕ್ಯಾನ್ ನೀರು ಕುಡ್ದಂಗೆ ಆಗಂಗಿಲ್ಲ ಬಿಡ. ಹಂಡೆದಾಗ ಎದ್ದಿ ಚರಗಿ ತುಂಬ್ಕೊಂಡು ಕುಡ್ರಿ ಎಷ್ಟು ಸಮಾಧಾನ ಇರ್ತತಿ. ಅದೇನು ಇವ ಕ್ಯಾನ್ಯಾಗ ಉಚ್ಚಿ ಹೋಯ್ತಿರ್ತತಿ, ಅದು ನಿಂತು ತುಂಬ್ಕೊಂಡು ಕುಡಿಯಾಗ ಹೊಡೆದ 7-11 ಇವ. ಇವ ಅದು ಹೋಗ್ಲಿ, ಮದುವೆ ಮನ್ಯಾಗ ಮುಂಜಿ ಮನ್ಯಾಗ ಅದೊಂದು ಪ್ಯಾಸನಾಗಿತ್ತು ನೋಡ, ಅದನ್ನೊಂದು ಕ್ಯಾನ್ ಇಡೋದು, ಅದೊಂದು ಪ್ಲಾಸ್ಟಿಕ್ಕಿಂದ ಗ್ಲಾಸಿಂದ ಒಂದು ಚೀಲ ಇಡೋದು. ನೀನು ಕುಡಿದು ತಳಗ ಒಂದು ರಾಶ್ ತುಂಬಿರ್ತೈತ್ವ ಕಸ. ಅದನ್ನ ತಣ್ಣಗೆ ಒಂದು 10-12 ಸ್ಟೀಲಿನ ಗ್ಲಾಸ್ ಇಟ್ರೆ ಕುಡಿದು ಇಡ್ತಾರೆ. ಅದನ್ನು ಬಿಡ್ತಾವ ಪ್ಲಾಸ್ಟಿಕ್ಕಿಂದ ಜೋರಾಗಿ ಗಾಳಿ ಬಿಡ್ತಂದ್ರೆ ಓಟ ಹಂದ್ರ ತುಂಬ ಬರೀ ಪ್ಲಾಸ್ಟಿಕ್ಕಿನ ಹೊಟ್ಟೆನ ಕಾಣ್ತವ ಇವ. ಖರೇನ್ರಿ ವ್ಯಾಪಾರಿ ನೀ ಹೇಳೋದು ಇತ್ತಿತ್ಲಾಗ ಮಿತಿ ಮೀರೈತೆ ನೋಡ್ಬಾ ಮನುಷ್ಯರ್ದು ತಲಿ. ಏನು ಮಾಡ್ಬೇಕು ಬಿಡ್ರಿ ಲಕ್ಷ್ಮಕ್ಕರ, ನಮ್ಮ ಸಣ್ಣ ಹುಡುಗರಲ್ರಿ ಒಳ್ಳ ಬೆಳ ಜ್ವರ ಬರೋದಕ್ಕೆ ಒಮ್ಮೆ ಕುಡಿದು ಹಿಂಗಾಗಿ ಕ್ಯಾನ್ ತಂದು ಇಟ್ಬಿಟ್ಟಿರ್ತೇವೆ ಒಂದು 4-5 ಕ್ಯಾನ್ ಒಮ್ಮೆ. ಇರಲಿ ಬಿಡು, ಮತ್ತು ಸಣ್ಣ ಹುಡುಗರಿಗೆ ನೆಗಡಿ ಜ್ವರನ ಜಗ್ಗ ಬೇಸ್ ಬಿಡು, ಒಂದೇ ನೀರು ಕುಡ್ದಂಗೆ ಆಕ್ಕತಿ. ಲಕ್ಷ್ಮೀಂದು ಅಕ್ಕ ಮೊನ್ನೆ ಬರಬೇಕಾಗಿತ್ತು ನಳ, ಮತ್ತು ಇನ್ನೂ ಬಿಟ್ಟಿಲ್ಲ ಅವನು. ಖರೇನವ ಮೊನ್ನೆ ಬರಬೇಕಾಗಿತ್ತು ನಳ, ಏನು ಪೈಪ್ ಗೀಪ್ ಹೊಡೆದೈತೆ ಏನವ? ಖರೇನವ ಇದೇ ತಿಂಡೆ ನೋಡ ಇವ. ಆ ಪೈಪ್ ಒಡೆಯುವಂಥವು ಯಾಕೆ ಹಾಕ್ಬೇಕು? ಕಬ್ಬಣ ಪೈಪ್ ಹಾಕಕ್ಕೆ ದಾಡೇನೆ ಇವಕ್ಕೆ? ಅಲ್ಲ ಬ್ಯಾರಿ ಕಾಲ ಕೆರೆ ನೀರು ಇರ್ತಿದ್ವು, ಅದು ಮಳೆ ಇಲ್ಲದಕ್ಕೆ ಬತ್ತಿ ಬರೆಯೋದಾಗೈತಿವ ಇವ. ನೀರಿಂದು ಗನ ವಜ್ಜಾತಿದ ಬಾಳೆ ಬ್ಯಾಸಿಗೆ ಅಲ್ರಿ. ಅಲ್ಲಿ ಮ್ಯಾಲಿನ ಓಣ್ಯಾಗ ಮನೆಗೆ ನಳ ಹಾಕ್ಯಾರ್ರಿ, ಮತ್ತು ಅದಕ್ಕೊಂದು ನೀಲಿ ಕಲರ್ದ ಮೀಟರ್ ಕುಂದ್ರಸ್ಯಾರ. ಆ ಬಾಗಲ್ದಾಗ ಎಂಥ ಚಲೋ ರೋಡ್ ಇತ್ರಿ, ಕಡದು ತೆಗ್ಗಾದಿನ್ನಿ ಮಾಡ್ಯಾರ. ಆದ್ರೆ ನಳದಾಗ ಯಾವಾಗ ನೀರು ಬರ್ತೈತೆ ಏನು? ಹಾಕಿ 3 ತಿಂಗಳಾತ. ಅಲ್ಲ ಅವ್ರಿಗೆ ಪೈಪರ ಹಾಕ್ಯಾರ, ನಮ್ಮ ಓಣ್ಯಾಗ ಯಾವುದು ಸುದ್ದೇ ಇಲ್ಲಲ್ಲ, ಪೈಪು ಇಲ್ಲ ನಳನೂ ಇಲ್ಲ. ಅಯ್ಯ ಆ ಓಣ್ಯಾಗ ಮೆಂಬರ್ ಮನೆ ಐತಿ, ಅದಕ್ಕೆ ಮೆಂಬರ್ ಮನೆ ಮುಂದೆ ಹಾಕ್ಯಾರ ಪೈಪ್. ನಮ್ಮ ಓಣ್ಯಾಗ ಯಾವದನ ಗಟ್ಟೋಳವ್ ಯಾರು ಇಲ್ಲ ಕೇಳೋರು, ಅವ್ರಿಗೆ ಹಾಕಿ ಹೆಚ್ಚಾಗಿ ಉಳದಿಂದ ನಮ್ಮ ಓಣಿಗೆ ಹಾಕ್ತಿದ್ದಾರ. ಅಯ್ಯೋ ಲಕ್ಷ್ಮೀಂದು ಅಕ್ಕ ಬ್ಯಾಡ ಬಿಡ್ರಿ, ಈಗ ಫ್ರೀ ನೀರು ತುಂಬ್ತೇವಿ, ಮತ್ತು ಅದು ಹಾಕಿದ ಮೇಲೆ ಬಿಲ್ ಬರ್ತೈತಿ, ಮತ್ತು ರೊಕ್ಕ ಕೊಟ್ಟು ನೀರು ತುಂಬಬೇಕು, ಹಂಗಾಗ್ತೈತಿ. ನೀರಿನ ಬಿಲ್ ಬರ್ತೈತಂತ? ಹ್ಞೂ ರೀ ಪಾರಂದು ಅಕ್ಕ, ಮತ್ತೇನು ಫ್ರೀ ಕೊಡ್ತಾರ್ರಿ? ಅಲ್ಲ ಅಂತ ಕರೆಂಟ್ ಫ್ರೀ ಕೊಡಾಕತ್ತಾರ. ನೀರಂದ್ರೆ ಜೀವ ಜಲ ಅದ, ಅದನ್ನೇ ಕೊಡೋದಿಲ್ಲ ಫ್ರೀ? ಅಲ್ರಿ ಫ್ರೀ ಕೊಡೋದಿದ್ರ ಅದನ್ಯಾಕೆ ಅಷ್ಟು ಕಸರತ್ತು ಮಾಡಿ ಮನೆಗೆ ನಳ ಹಾಕಿ ಮೀಟ್ರ್ ಹಾಕ್ತಿದ್ರು ಅವರು. ಆ ಮೀಟ್ರ್ ಓಡಿ ಬಿಲ್ ಬರಲಿ ಅಂತೇಳಿ ಮೀಟ್ರ್ ಕುಂದ್ರಸ್ಯಾರ ನಳಕ್ಕೆ ಹಚ್ಚಿ. ಅಯ್ಯಯ್ಯ ಹಂಗಾದ್ರೆ ನಮ್ಮ ಮನೆಗಂತೂ ಮೊದ್ಲು ಬೇಡವಾ ನಳ ಅವು? ಇವ ಕರೆನವ ಎಲ್ಲ ಕೊಂಡು ತಿನ್ನೋದ್ರಾಗ ಸಾಯಕತ್ತೇವೆ, ಮತ್ತು ನೀರಿನ ಬಿಲ್ಲು ಹಚ್ತಾರಂದ್ರೆ ಎದಕ್ಕೆ ಬೇಕಾಗೈತೇವ? ಈಗ ಫ್ರೀ ನೀರು ತುಂಬ್ತೇವಿ, ಮತ್ತು ಅದು ಹಾಕಿದ ಮೇಲೆ ಬಿಲ್ ಬರ್ತೈತಿ, ಮತ್ತು ರೊಕ್ಕ ಕೊಟ್ಟು ನೀರು ತುಂಬಬೇಕು, ಹಂಗಾಗ್ತೈತಿ. ನೀರಿನ ಬಿಲ್ ಬರ್ತೈತಂತ? ಹ್ಞೂ ರೀ ಪಾರಂದು ಅಕ್ಕ, ಮತ್ತೇನು ಫ್ರೀ ಕೊಡ್ತಾರ್ರಿ? ಅಲ್ಲ ಅಂತ ಕರೆಂಟ್ ಫ್ರೀ ಕೊಡಾಕತ್ತಾರ. ನೀರಂದ್ರೆ ಜೀವ ಜಲ ಅದ, ಅದನ್ನೇ ಕೊಡೋದಿಲ್ಲ ಫ್ರೀ? ಅಲ್ರಿ ಫ್ರೀ ಕೊಡೋದಿದ್ರ ಅದನ್ಯಾಕೆ ಅಷ್ಟು ಕಸರತ್ತು ಮಾಡಿ ಮನೆಗೆ ನಳ ಹಾಕಿ ಮೀಟ್ರ್ ಹಾಕ್ತಿದ್ರು ಅವರು. ಆ ಮೀಟ್ರ್ ಓಡಿ ಬಿಲ್ ಬರಲಿ ಅಂತೇಳಿ ಮೀಟ್ರ್ ಕುಂದ್ರಸ್ಯಾರ ನಳಕ್ಕೆ ಹಚ್ಚಿ. ಅಯ್ಯಯ್ಯ ಹಂಗಾದ್ರೆ ನಮ್ಮ ಮನೆಗಂತೂ ಮೊದ್ಲು ಬೇಡವಾ ನಳ ಅವು? ಇವ ಕರೆನವ ಎಲ್ಲ ಕೊಂಡು ತಿನ್ನೋದ್ರಾಗ ಸಾಯಕತ್ತೇವೆ, ಮತ್ತು ನೀರಿನ ಬಿಲ್ಲು ಹಚ್ತಾರಂದ್ರೆ ಎದಕ್ಕೆ ಬೇಕಾಗೈತೇವ? ತಣ್ಣಗ ಎಲ್ಲರ ಸರ್ಕಾರ ನಳದಾಗ ಒಂದು 8 ಕೊಡ 10 ಕೊಡ ತಂದು ಬಾಳೆ ಮಾಡ್ಕೊಳ್ಳೋ ಸುಖ ಐತಿ. ಇವ ನಮ್ಮ ಮನ್ಯಾಗರ ನಿನ್ನೆ ಶೇಗಿವಣಿಗೆ ಹೋಗಿದ್ವಿ, ಹೊಲಕ್ಕೆ ಒಯ್ದಿದ್ದು ಭಾಂಡೆ ಒಂದು 4 ಬುಟ್ಟಿದ್ದು ನೋಡು ಲಕ್ಷ್ಮಕ್ಕ, ಅಷ್ಟು ತಿಕ್ಕಿ ಓಸು ಬ್ಯಾರಲ್ನ ನೀರು ಖಾಲಿ ಮಾಡ್ಯಾರ. ಈಗ ನಳ ಬಂದ್ರೆ ಬೇಸಿ ಮನ್ಯಾಗ ನೀರು, ಇಲ್ಲಾಂದ್ರೆ ಮನೆ ರಾವಿಟ್ಟು ಹೊಡ್ಯಾತಿತ್ವ ನೀರು ಇಲ್ಲದಕ್ಕೆ. ಇನ್ನು ಕೆರೆಗೆರ ಹೋಗ್ಬೇಕಂದ್ರೆ ಕೆರೆಯಾಗೂ ನೀರಿಲ್ಲವ ಇವ. ಏನು ಬಾಳೆ ಬಿಡ ಇವ ನೀರಿಂದ. ಸುಮ್ಮನೆ ರೇಣಿ ಅಲ್ಲ 5 ರೂಪಾಯಿ ಹಾಕಿ ನೀರು ತರವ ಅದಾವಲ್ಲ, ದುಡ ಗಾಡಿ ತೊಗೊಂಡು ನನವೇ ಅಡ್ಕ್ಯಾನ ನಿನವೇ ಅಡ್ಕ್ಯಾನ ದುಡ್ಕೊಂಬರೋ ನಡಿ ತಣ್ಣಗೆ. ಯವ್ವ ಪಾರಕ್ಕ ನನ್ನ ಕಡೆ ಅಂತೂ ಶಕ್ತಿ ಇಲ್ವ ಇವ. 9 ದಿನ ಬನ್ನಿ ಗಿಡಕ್ಕೆ ಮುಂಜಾನೆ ದೌಡ್ ಹೋಗಿ ಉಪವಾಸ ಮಾಡಿ ಅರ್ಧ ಶಕ್ತಿ ಆದಂಗಾಗೇನಿ. ಒಂದು 2 ದಿನ ರೆಸ್ಟ್ ತೊಗೋಬೇಕು ಅನ್ಕೊಂಡಿದ್ದೆ, ಬಂತಿದೆ ಸಿಗಿ ಹುಣ್ಣಿಮೆ ಮುಂಗಂಡ. ಈ ಗ್ರಾಣ ಇರೋದಕ್ಕೆ ಊರು ಉಳ್ಕಲ್ಲೇ ಮಾಡ್ತಾರೆ ಈ ಊರಾಗ ಮೊದ್ಲು ಹಬ್ಬನ, ಮತ್ತು ಓಟು ಸಿಗಿ ಹುಣ್ಣಿಮೆ ಸವರಿಸಿದೆ. ಇವ ಸಾಕ್ಬೇಕಾಗಿತ್ವ, ನಾನು ಕೂಳು ಬೇಡ ನೀರು ಬೇಡ, ಸುಮ್ಮನೆ ಮಕ್ಕೋಬೇಕು ಆಶೆ ಹೊತ್ಕೊಂಡು ಅನ್ನಂಗಾಗೈತಿ. ಕರೇನ್ರಿಪ್ಪ ಮೈಯಾಗ ಒಂದು ನಮ್ನಿ ದುಗಾಡ್ ಬಂದಂಗಾಗೈತಿ. ಅಯ್ಯಯ್ಯ ನಂದೇನು ಕೇಳ್ತೀರಿ ಇವ, ನಿನ್ನೆ 2 ಚುಚ್ಚಿಸ್ಕೊಂಬಂದೇನಿ. ಆ ಪೇಟ್ಯಾಗ ಡಾಕ್ಟರ್ ಬಂದಾನಲ್ಲ ಒಬ್ಬ ಹೊಸ್ತಾಗಿ, ಅದು 9 ದಿನ ಒಂದತ್ತು ಮಾಡೇನಲ್ಲ. ಈಗ ಹಬ್ಬ ಆಗಿಂದ ಮಧ್ಯಾಹ್ನ ಉಣ್ಣಾಕ ಹೋದ್ಕೂಳೆ ಹಬ್ಬಳಿಕೆ ಬಂದಂಗೆ ಆಗದ. ಹಿಂಗ್ಯಾಕೆ ಆಗತೈತಿ ತಡಿ, ಹಂಗಾರ ಪೇಟ್ಯಾಗ ಹೊಸ್ತಾಗಿ ಬಂದಾನ, ಬೇ ಬಾ ತೋರಿಸ್ಕೊಂಬರ್ತೇನೆ ಕರ್ಕೊಂಡು ಹೋದ.
ನನ್ನ ಮಗ ನಿನ್ನೆ ಅವರು ಏನೋ ಹೈ ಎಸಿಮಿಟಿ ಆಗೈತಿ ಮತ್ತೆ 2 ಚುಸ್ತು ಅಂತ ತಡ್ರಿ ಅಂದ್ರೆ 2 ಕಡೆ ಒಂದೊಂದು ಚುಚ್ಚಾನ ಇವ ನಿನ್ನೆ ಎಲ್ಲ ಹಬ್ಬ ಒಂದಿನ 2 ದಿನ ಮುಗಿದೊಕ್ಕವು. ಇದು ಒಂದು 15 ದಿನದ ಹಬ್ಬ ಇವ ಇದು ಯಾವಾಸಿಗೆ ಉಣ್ವಿ ಮಾಡಿ ಚರಗ ಚೆಲ್ಲಿದ್ವಿ ಅಂದ ಮುಗೀತಂದಂಗೆ ನೋಡಿ ಹಬ್ಬನ. ಸುಮ್ಮನೆ ಅತ್ತಾಗ ದುಡು ಗಾಡಿ ಒಳಗೆ ತೊಗೊಂಡು ಬರೋಣ್ರಿ ಪಾರೊಂದು ಅಕ್ಕ ಮತ್ತು ಒಂದು ಕ್ಯಾನ್ ಆದ್ರೆ ಸಾಕು ನನಗೆ ಕುಡಿಯಾಕ. ಅದಕ್ಕೆ ನಡ್ರಿಲಿ ಇಬ್ಬಳರಾದ್ರೆ ಗಾಂವ್ ಆಕತೆ ಬಡ ಬಡ ನಿಮಗೆ 2 ಕ್ಯಾನ ನಮಗೆ 2 ಕ್ಯಾನ 4 ಕ್ಯಾನ್ ಇಟ್ಕೊಂಡು ತರೋಣಂತಾಗ ಇವ ತೊಗೊಂಬರೋಗ್ರಿ ಇವ ನಮ್ಮ ಮನ್ಯಾಗಾರ 30 ಮಂದಿ ಎಲ್ಲರಿಗಾಗಿದ್ದು ನನಗೆ ಆಕೈತಿ ಎಲ್ಲಿ ತಂದು ಈಡು ಮಾಡಕ್ಕೆ ಹೋಗ್ಲಿ ಅವಕ್ಕೆ. ಇವ ಇನ್ನೊಂದು 2 ದಿನಕ್ಕೆ ದೀಪಾವಳಿ ಅಂತ ಕುಣಿತೈತಿ ನೋಡು ಹಬ್ಬ. ಇವ ದೀಪಾವಳಿನೂ ಗನ ದೂಗಾಡ್ ಹೊರ ಇವ ಎಲ್ಲರ 1ನೇ ದಿನ ಹಿರಿಯರಿಗೆ ಮಾಡೋದು, ಮರನೇ ದಿನ ಲಕ್ಷ್ಮಿಗೆ ಮಾಡೋದು, ಅದ್ರ ಮರನೇ ದಿನ ಹಟ್ಟೆವನ್ನು ಕುಂದ್ರಿಸೋದು, ಊರು ಮಧ್ಯಾಹ್ನಕ್ಕೆ ಮ್ಯಾಳ್ಗೆ ಕುಂದ್ರಿಸೋದು. ಇಷ್ಟು ಮಾಡಿದ್ವಿ ಅಂದ್ರೆ ಅದೊಂದು ಹಬ್ಬ ಗೆದ್ವಿ. ಇವ ಕರೇನ್ರಿಪ್ಪ ದೀಪಾವಳಿಯಾಗ ಇವ ಎಲ್ಲ ಪೂಜೆ ಮಾಡೋದು ರಾಟಿ 1-2 ರೀ ಪೂಜೆ ಮಾಡೋದು ಮನ್ಯಾಗ ಸಾಕು ಬೇಕಾಕತ್ ನೋಡ್ರಿ. ಹರಂದು ನಡೀರಿ ಮತ್ತು ಹೊತ್ತು ಹಾಕ್ತೈತಿ ಮತ್ತು ಕತ್ಲಾಗೂ ಆಗಿಬಿಡ್ತೈತಿ. ಅಯ್ಯೋ ನನ್ನ ಬಾಳೆವ ಏನು ಹೇಳಕ್ಕೆ ಬಂದೀನಿ ಅದನ್ನ ಮರ್ತೇನಿ, ಏನು ಹೇಳಬಾರ್ದಂತ ಬಂದೀನಿ ಅದನ್ನ ಹೇಳೀನಿ. ಏನಂತ ಏನೋ ಮರ್ತಾಳಂತ ನನಗನ್ನಿಸ್ತೈತಿ ಅವ್ರ ಗಂಡಂದವ್ರ ಕಿಶೆದಾಗ ರೊಕ್ಕ ಕಳುವು ಮಾಡಿ ಎಲ್ಲ ಇಟ್ಟು ಮರ್ತು ಬಿಟ್ಟಾರು. ಏ ಪಾತಿ ನಿಂದು ಬಾ ತಿಂಡಿ ಬಿಡ್ಲೆ ನಿಂದು ರಸ್ತೆದಾಗ ಎಂತ ಮಾತಾಡ್ತಿಲ್ಲ ಮಂದಿ ಅಂತ ತಿಳ್ಕೊಬೇಕ. ನೋಡಿಕೆ ಗಂಡನ ಕಿಶೆದಾಗ ರೊಕ್ಕ ಕಳುವು ಮಾಡಿ ಗಂಟೆ ಮಾಡ್ತಾ ಅನ್ಕೊಳಂಗಿಲ್ಲನ. ನಾ ನೋಡಿದ್ರೆ ಕಟ್ಟಗ ನೀರು ಬೀಳಂಗ ಹೊಲದಾಗ ಮನ್ಯಾಗ ದುಡಿತೀನಿ ಬಂದಾಳಿಕೆ ನನ್ನ ಹೆಸರು ಹಾಳು ಮಾಡಾಕ. ರೇಣಿ ಆಕಿನ ಪಾತಿನ ಬಿಡಲೆ ಏನೋ ಹೇಳೋದು ಮರ್ತೇನಂಗೆಲ್ಲ ಬಡ ಬಡ ಹೇಳ. ನೀರೇನೊಂದು ಅಕ್ಕ ಜಗಳ ಮಾಡ್ಯಾಕ ದೇವರು ಹುಟ್ಟಿಸ್ಯಾನು ಏನಾರ ಅಂದ್ರ ಮೈ ಮೇಲೆ ಬಂದ್ಬಿಡ್ತಾರು ಬಡ 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 ಅಂತೇಳಿ ಬಡ ಬಡ ಹೇಳಿ ಏನ್ ಮಾಡ್ತಿ. ಲಕ್ಷ್ಮಕ್ಕ ನನ್ನ ಕಾಲು ಸೋಲಾಕತ್ತಾವ ಕುಂದಿರಿಲಿ ಹೇಳ್ತೀನಿ. ಮತ್ತ ಐತಲ್ಲ ಏನಾಗೈತೆ ಅಂದ್ರ ನಿನ್ ಗೊತ್ತನ. ಏ ಬೆಂಡ್ಲಿ ಗೊತ್ತಿದ್ರೆ ನಾವ್ಯಾಕಿಲ್ ಕುಂತು ನೀನ್ ಹರಿಕತಿ ಕೇಳ್ತಿದ್ವಿ ಬೊಗಳಲೆ ಏನಾಗೈತೆ ಅನ್ನೋದು. ನಾ ಏನ್ ಬೊಗಳಾಕ ನಾ ಏನ ಲಕ್ಷ್ಮಕ್ಕ ಬ್ಯಾಡ ತಗೋ ನಾ ಹೇಳಂಗಿಲ್ಲ. ಈಕಿ ಲಕ್ಷ್ಮಕ್ಕನು ಒಮ್ಮೆ BP ಏರ್ ಬಿಡ್ತೈದ್ವಾ ಯವ್ವ. ಹಾ ಎಂತ ಚಂದ ಏನೋ ವಿಷಯ ಹೇಳಾಕತ್ತಿದ್ಲಕ್ಕಿ ಎಲ್ಲ ಹಾ ಮಾಡಿದ್ ನೋಡಿಕಿ ಹಂಗಲ್ಲೇ ರೇಣಿ. ಮತ್ತೆ ಏನು ಹೇಳಾಕತ್ತಿ ಹೇಳ ಗೊತ್ತೈತಿನ ಅಂತ ನಮ್ನ ಕೇಳ್ತಿಯಲ್ಲ ಗೊತ್ತಿದ್ರೆ ಯಾಕೆ ಕುಂದಿರ್ತಿದ್ವಿ ಇಲ್ಲಿ ಕೇಳಾಕ. ರೇಣಕರ ಇರ್ಲಿ ಬಿಡ್ರಿ ಏನೋ ಒಂದು ಬಾಯಿ ತಪ್ಪಿ ಅಂತಿರ್ತಾರ ಏನ್ ನಮ್ಮ ಅಕ್ಕಾರ ಇದ್ದಂಗ ಅದಾರ ಹೇಳ್ರಿ ಹೋಗ್ಲಿ ಏನತ್ತ. ರೇಣೊಂದು ಅಕ್ಕಂದು ಸ್ವಲ್ಪ ವಿಷಯ ಇರ್ತೈತಿ ಮತ್ ಹೇಳಾಕ ಇಷ್ಟು ಉದ್ದ ಬಿಲ್ಡಪ್ ಇರ್ತೈತಿ. ಏನ ಅನ್ನಕತ್ತೀರಲ್ಲೇ ಪಾತಿ. ನಾನ್ರಿ ರೇಣೊಂದು ಅಕ್ಕ ಏನು ಅಂದಿಲ್ಲ ರೀ ಮತ್ ರೇಣೊಂದು ಅಕ್ಕಾಗು ಏನ ಮಸ್ತ್ ನ್ಯೂಸ್ ಹೇಳಾಕತ್ತಾರು ಅಂತ ಅನ್ನಕತ್ತಿದ್ದೆ ಉಳ್ಕೊಂಡಿವಾ. ಮತ್ತ ಲಕ್ಷ್ಮಕ್ಕ ಆ ಕಡೆ ಮನಿ ಕಲ್ಲಿದಾಳಲ್ಲ ಯವ್ವ ಗುಂಡಕಲ್ ಇದ್ದಂಗದಾಳಲ್ಲ ಇವ ಆಕಿಗೆ ಏನಾಗೈತಿ. ಥೋ ಆಕಿಗೆ ಏನಾಗಿಲ್ಲ ಆಕಿ ಗಂಡ ಒಂದು ಗನಾಂದರಿ ಕೆಲಸ ಮಾಡ್ಯಾನ ಮತ್ತಬೇಕಿನ ಹೆಂಡತಿ ಮಾಡ್ಕೊಂಡ್ ಬಂದಾನಂತ. ಅಲ್ಲ ಗನ ಜಿಟ್ಟೆ ಅದನ್ ಬಿಡ್ಲಿ ಅವ ರೇಣಿ. ಊರಾಗರ ಹೊಲ ಇಲ್ಲ 2 ಹೆಂಡ್ರ ಮಾಡ್ಕೊಂಡು ಹೆಂಗ್ ಸಾಕ್ತಿದ್ದಾನವ ಮುಕ್ಕಳ. ಅಲ್ಲ ಆಕಿ ಲಗ್ನ ಮಾಡ್ಕೊಂಡು ಆಕಿಗಾರ ಒಂದ್ ಸ್ವಲ್ಪ ಬುದ್ಧಿ ಬೇಡ ತಲೆಯಾಗ. ಅಯ್ಯ ಗನ ಬಂಡಲ್ ಬಾಜಾ ಅದನವ ಯಾರಿಗ ಗೊತ್ತಾಕಿ ಜಗ್ಗಟ್ ಹೊಲ ಮನಿ ಐತಂತ ಹೇಳಿ ಮಾಡ್ಕೊಂಡ್ ಬಂದಾನ ಏನ. ಕಂಡ ಬಿಡ್ದಿನ ಕನ್ನೆ ಸಿಕ್ಕಿದ್ದಿಲ್ಲ ಅವಂಗ. ಕಲ್ಲಿನ ಮಾಡ್ಕೊಂಡ್ ಬರೋ ಮುಂದಾಗು 10 ಎಕರೆ ಹೊಲ ಐತೆ ಅಂತ ಹೇಳಿ ಮಾಡ್ಕೊಂಡ್ ಬಂದಾನ. ಕಲ್ಲಿ ಹಿಂಗಾಗಿ ಒಮ್ಮೆ ಪಂಚಾಯತಿ ಸೇರ್ಸಿದ್ಲ ಹಿಂಗ್ ಸುಳ್ಳು ಹೇಳಿ ನನ್ನ ಮದುವೆ ಮಾಡ್ಕೊಂಡಾನಂತ ಹೇಳಿ. ಮತ್ ಹಿರಿಯರ ಇರ್ಲಿ ಬಿಡುವ 1000 ಸುಳ್ಳು ಹೇಳಿ ಒಂದ್ ಲಗ್ನ ಮಾಡ್ಬೇಕಂತಾರಂತ. ಮತ್ತ ಅವ ಒಂದ ಸುಳ್ಳು ಹೇಳ್ಯಾನ ಇರ್ಲಿ ಹೊಟ್ಟೆಗೆ ಹಾಕೋವ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಹೇಳಿ ಮತ್ತ ಮೇಳ್ ಮಾಡಿ ಕಳ್ಸಿದ್ರ. ಮತ್ತಿಷ್ಟಿದ್ರ ಇನ್ನೊಂದ್ ಏನ್ ಯಾಕಬೇಕ್ರಿ ಇವಂಗ. ಚಲೋ ಆತು ಊರಾಗ ಸೌತಿಗೋ ಇದ್ದಿದ್ದು ನಾನು ಒಬ್ಬೇಕೆ ಆಗಿದ್ದೆ ಮತ್ತ ನನಗೊಬ್ರೆ ಜೋಡಿ ಸಿಕ್ರು. ಮತ್ ಕಲ್ಲಿ ಸುಮ್ಮನೆ ಇದ್ಲನ್ಲೆ ಲಕ್ಷ್ಮಕ್ಕ. ಫಸ್ಟಿಗೆ ನಾನು ಏನ್ ತಂದಿಲ್ಲವ ಬಾಡ್ಯ ನಮ್ಮ ಸಂಬಂಧಿಕರು ಇವರು 2 ದಿನ ಇದ್ದು ಇಲ್ಲೇನೋ ಕೆಲಸ ಐತೆ ಅವ್ರದ್ದು ಮಾಡ್ಕೊಂಡು ಹೋಗ್ತಾರ ಅಂತ ಹೇಳಿ ಕರ್ಕೊಂಡ್ ಬಂದ ಮನೆಗೆ. ಆಕಿ ಚಲೋ ಚಲೋ ಸೀರೆ ಒಂದು 4 ಹೊಸ ಸೀರೆ ಕೊಟ್ಟಾಳಕಿಗೆ ಕಲ್ಲಿಗೆ. ಅದನ್ನ ಉಟ್ಕೊಂಡು ಬನ್ನಿ ಗಿಡಕ್ಕೆ ಹೋಗೋದೇನು ಈಕಿ ಗುಡಿಗೆ ಹೋಗೋದೇನು ಬ್ಯಾಡಿಕಿದ್ ನಾಟಕ ನೋಡಬಾರ್ದು ಕಲ್ಲಿದು. ಆಕಿ ನೋಡಿ ಎಷ್ಟು ಮಿಂಡ್ರಿ ಅದಾಳ 2ನೇದಕ್ಕಿ ಮಾಡ್ಕೊಂಡ್ ಬಂದಕ್ಕಿ. ಈಕಿನ ಕಲ್ಲಿಗೆ ಸೀರೆ ಕೊಟ್ಟು ಉಬ್ಬಿಸಿ ಉಳ್ಳಾಗಡ್ಡಿ ಇಟ್ಟು ಆರಾಮ್ ಇದ್ರಾತಂತ ಹೇಳಿ ಬಂದಾಳ. ಮತ್ತೆ ಕಲ್ಲಿಗೆ ಯಾವಾಗ ಗೊತ್ತಾತ ಈಕಿ ನನ್ನ ಗಂಡನ್ ಮಾಡ್ಕೊಂಡ್ ಬಂದ ಅಂತ ಹೇಳಿ. ಅಯ್ಯ ಪಾರಕ್ಕ ಗೊತ್ತಿಲ್ಲ ನಿನಗ. ಗಡಿಗೆ ಬಾಯಿ ಮುಚ್ಚಿಡ್ಬೋದು ಜನರ ಬಾಯಿ ಮುಚ್ಚಾಕ್ ಬರ್ತತನ. ಈಕಿಗೆ ಹಿಂದಗಡೆ ಗುರ್ತಾಗೈತಿ ಏ ಆಕಿ ಬೇರೆ ಯಾರು ಅಲ್ಲ ನಿನ್ ಗಂಡನ್ ಮಾಡ್ಕೊಂಡ್ ಬಂದ ಅಂತ ಹೇಳಿ ಮಂದಿ ಬಂದ್ ಹೇಳ್ಯಾರ. ಆತ ಬಿಡ ಹಂಗಾರ ಕಲ್ಲಿ ಕತಿ ಮುಗೀತ. ಲಕ್ಷ್ಮಕ್ಕ ತಡಿ ಒಂದಿಟ್ಟೆ ಪೂರ್ತಿ ಹೇಳ ಮಟ್ಟ ಕೇಳ. ಆ ಕಲ್ಲಿ ಯಾಕೆ ಕತಿ ಮುಗಿತೈತಿ. ಆಕಿನ 2ನೇ ಹೆಂಡತಿನ ಕಲ್ಲಿ ದೊಡ್ಡದೊಂದು ಕಲ್ ತಗೊಂಡ ತಲೆನ ಹೊಡೆದಾಳ. ರೇಣಿ ಜೀವಂತದಾಳ ಏನ್ ಸತ್ಗಿತ್ತಾಳ. ಆಕಿಗೆ ಎಲ್ಲ ಮೊದ್ಲಿಂದ ನೆನಪು ಹಾರ್ಬಿಟ್ಟೈತಂತ. ನೆನಪ ಇಲ್ಲಂತ. ನಾ ಯಾರು ಇಲ್ಲಾಕ್ ಬಂದೆ ನನ್ನಕತ್ತ ಅಂತಕಿ. ಆಕಿ ಡ್ರಾಮಾಗೂ ಮಾಡಾಕತ್ತಾಳು. ಮತ್ತೆ ಇನ್ನೊಂದು ಕಲ್ಲ ತಗೊಂಡು ಹೇರಿಗಿರ್ಯಾರು ಅಂತ ಮತ್ತ ನಾಟಕ ಮಾಡಿ ಇಲ್ಲಿಂದ ತಪ್ಪ
ಹೋಗ್ಬೇಕು ಅನ್ನಕತ್ತಾಳು. ಇರ್ಲಿ ಬಿಡ್ರಿ, ಹೆದರಿ ಸುಮ್ಮನೆ ಆಕಿ ಬಿಟ್ಟು ಹೋಗ್ಬೇಕು. ತಣ್ಣಗ ಅವ್ರ ಗಂಡ ಹೆಂಡತಿ ಆರಾಮ್ ಇರ್ತಾರ. ತಡ್ರಿ ವಾ, ನೀವು ನಡಕ್ ಮಾತಾಡಿ ನನಗೆ ತೆಲಾಗಿದ್ದೆಲ್ಲ ಮರೆಸ್ತೀರಿ ನೀವು. ಅಲ್ಲ ಲಕ್ಷ್ಮಕ್ಕ, ಆಕಿ ಮೊದ್ಲಿಂದೆಲ್ಲ ನೆನಪು ಹಾರಿದ್ರು. ಆಕಿಗೇನು ಹೊಸ 4 ಸೀರೆ ತಂದು ಕೊಟ್ಟಿದ್ಲಲ್ಲ ಆಕಿ, ಆ ಸೀರೆ ನೆನಪು ಹಾರಿಲ್ಲ ಅಂತ ನೋಡಕ್ಕಿ ಹೆಂಗಿರ್ಬೇಕು ರೇಣಿ? ಹಂಗಾರ ಪಕ್ಕ ಆಕಿಗೆ ಯಾವ್ದು ನೆನಪು ಹಾರಿಲ್ಲ, ಎಲ್ಲ ನೆನಪೈತಿ. ಹೋಗು ಮುಂದ 4 ಸೀರೆ ಹಾಕ್ಬಿಟ್ಟು ಹೋಗ್ಬೇಕು ಹೊಸಾವು, ಅವನ್ ತಗೊಂಡ ಹೋಗ್ಬೇಕಂತೇಳಿ ನಾಟಕ ಮಾಡಾಕತ್ತಾಳೆ ಆಕಿ. ಖರೇನ ರೀ ಲಕ್ಷ್ಮಕ್ಕ, ಸುಳ್ಳ ನಾಟಕ ಮಾಡಾಕತ್ತಾಳಕಿ. ಈಕಿ ಸುಮ್ಮನೆ ಆಕಿ ಸೀರೆ ಆಕಿ ಕೊಟ್ಟ ಕಳಿಸ್ಬಿಡ್ಬೇಕೀಕಿ. ಅಯ್ಯ, ಆಕಿ ಕಲ್ಲಿ ಗಂಡನ್ನಾದ್ರೂ ಬಿಟ್ಟೇನಿ, ಈ 4 ಸೀರೆ ಬಿಡಂಗಿಲ್ಲ ಅಂತಾಳಕಿ. ಅಂತದೇನೈತಿ ಆ ಸೀರೆಗ? ಅಯ್ಯ ಲಕ್ಷ್ಮಕ್ಕ, ಅವು ಬನಾರಸಿದು ದೊಡ್ಡ ಕಾಸ್ಟ್ಲಿ ಸೀರೆ ಅಂತವು. ಒಂದೊಂದು ಸೀರೆ 20-25 ಸಾವಿರ ರೂಪಾಯಿ ಅದಾವಂತವು. ಅಲ್ಲ, ಕಲ್ಲಿಗೆ ಗಂಡನ್ಕಿಂತ ಸೀರೆನೇ ಹೆಚ್ಚಾತ್ ನೋಡು. ಜಗತ್ನ್ಯಾಗ ವಿಚಿತ್ರ ವಿಚಿತ್ರ ಜನ ಇರ್ತಾರ್ರಿಪ್ಪ. ಮತ್ತ ಗಂಡನು ದುಡ್ದು ಹಾಕಿಲ್ಲ ಏನಿಲ್ಲ, ಮತ್ತ ಅವನ ಹೆಸರ ಮೇಲೆ ಇದು 4 ಸೀರೆ ಲಾಭ ಮಾಡ್ಕೊಂಡಾರು. ಆಕೇನ್ ಹಗರ ಮಿಂಡ್ರದಾನ? ಸೀರೆ ಕೊಟ್ರ ನೀನ್ ಗಂಡನ್ ಬಿಟ್ಟು ಹೋಗ್ಯಾನಂತ ಅಂತ. ಇವ್ ಆತು ಬಿಡ್ಲೇವಾ ರೇಣಿ, ಎದಕ್ ಬೇಕಲೇ ನಮಗೆ ಇನ್ನೊಬ್ಬರ ಮನಿ ಉಸಾಬರಿ? ಅದೇನ ನಮ್ಮ ಮನ್ಯಾನ ಕೂಳ್ತಿಂದ ಇನ್ನೊಬ್ಬರ ಮನಿದ್ ಎದಕ್ ಆಡ್ಕೋಬೇಕು? ನಡ್ರೆ ಯವ್ವ, ನಳ ಬಂದಂಗ ಆಗಿಲ್ಲ, ಹೋಗು ನಡಿ, ಮತ್ತೆ ಹೊರೆ ಮಾಡೋನ್ ಮನ್ಯಾಗ ಇದ್ದಿದ್ದು. ಯವ್ವ, ನನಗಂತರೂ ಮಂದಿದ್ ಮಾತಾಡೋದಂದ್ರೆ ಜೀವ ಸುತ್ತ ಬರ್ತೈತವ ಯವ್ವ, ಒಟ್ಟ ನನಗೆ ಸೇರಂಗಿಲ್ಲ. ನಾನು ಹೊಕ್ಕೇನ್ರಿ, ನಾನು ಹೊಲೆವದವು ಭಾಳ, ನಳ ಬಂದಂಗ ಆಗ್ಲಿಲ್ಲ ತಗೋರಿ. ಇವು ನಮ್ಮ ಮನ್ಯಾಗ ನಮ್ಮ ಅತ್ತಿದು ಕಾವ್ 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 ಅಂತ ಒದರ್ತಿರ್ತೈತಿ, ಮತ್ತೆ ಹೋಗ್ತೇನೋ ನಾನು. ತಡ್ರಿ, ನೀವೆಲ್ಲ ಹೊಂಟ್ರಿ? ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ. ಹಂಗ ನಮ್ಗೆ ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿಯರಿಗೆ ಕೂಡ ಶೇರ್ ಮಾಡ್ರಿ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕನ್ ಒತ್ತಿರಿ, ಆಲ್ ಅಂತ ಸೆಲೆಕ್ಟ್ ಮಾಡ್ರಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಏನೈತೆ ಅನ್ನೋದು ಒಂದು ಕಮೆಂಟ್ ಮಾಡ್ರಿ. ಮತ್ತೆ ಯಾರು ಹೊಸದಾಗಿ ನಮ್ಗೆ ಈ ವಿಡಿಯೋ ನೋಡಕತ್ತೀರಿ, ದಯವಿಟ್ಟು ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಈ ವಿಡಿಯೋ ನೋಡಿದ ತಮಗೆಲ್ಲರಿಗೂ ಧನ್ಯವಾದ.